80 ಸ್ಟ್ರಾಂಡ್ಸ್, 40 + 40, ಈ ಕಡೆ 40 ಇದೆ, ಈ ಕಡೆ 40 ಇದೆ. 80 ಸ್ಟ್ರಾಂಡ್ಸ್ನ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಆಗಿರುವಂಥ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ನ ಸಿಂಪಲ್ಲಾಗಿ ಈಸಿಯಾಗಿ ಬಿಗ್ನರ್ಸ್ ಕೂಡ ಹಾಕ್ಬೋದು. ಇದು ನಾರ್ಮಲ್ ನೀಡಲಲ್ಲಿ ಹಾಕ್ತಾ ಇರೋದ್ರಿಂದ ಈಸಿಯಾಗಿರುವಂಥ ಡಿಸೈನು, ಸ್ಯಾರಿಗೆ ಮಾತ್ರ ಗ್ರ್ಯಾಂಡ್ ಲುಕ್ಕನ್ನು ಕೊಡುವಂಥ ಡಿಸೈನು. ಅಪ್ರಾಕ್ಸಿಮೇಟಾಗಿ 1 ಇಂದ 2 ಅವರ್ಸ್ ಒಳಗಡೆ ಈ ಡಿಸೈನ್ನ ಒಂದು ಸಾರಿಗೆ ಕಂಪ್ಲೀಟ್ ಮಾಡ್ಬೋದು. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಇದಕ್ಕೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈ ಸ್ಯಾರಿ ಕುಚ್ಚು ಡಿಸೈನ್ಗೆ ನಾನು ಕಾಂಟ್ರಾಸ್ಟ್ ಕಲರಲ್ಲಿ 80 ಎಳೆ ದಾರನ ತೊಗೊಂಡಿದ್ದೀನಿ. ಅಂದರೆ 40 ಎಳೆನ ತೊಗೊಂಡು ಡಬಲ್ ಮಾಡಿದಾಗ ಅದು 80 ಎಳೆ ಆಗುತ್ತೆ. ಸೊ ಈ ಕಡೆ 40 ಇದೆ, ಈ ಕಡೆ 40 ಇದೆ. ಸೊ ಒಂದು ದಪ್ಪ ಸೈಜು ಸಾರಿ ಕುಚ್ಚು ನೀಡಲ್ಗೆ 40 ಎಳೆನ ಪೋಣಿಸಿ 80 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ಮಾಲ್ ಸ್ಟಿಚಿಂಗ್ ನೀಡಲ್ಗೆ 6 ಎಳೆ ದಾರ, ಒಟ್ಟು 12 ಎಳೆ. ಅಂದರೆ ಈ ಥರ ಬರುತ್ತೆ. ಈ ಕಡೆ 6 ಎಳೆ ಇದೆ, ಈ ಕಡೆ 6 ಎಳೆ ಇದೆ. 6 ಎಳೆ ದಾರನ ನಾವು ನೀಡಲ್ಗೆ ಪೋಣಿಸ್ಕೊಂಡಾಗ ಅದು 12 ಎಳೆ ಆಗುತ್ತೆ. ಸೊ ಈ ಥರ ಒಂದು ಬೇಸ್ ಕಲರ್ ಏನಿದೆ ಅದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೇ ಇನ್ನೊಂದು ನಾರ್ಮಲ್ ಸ್ಟಿಚಿಂಗ್ ನೀಡಲ್ಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನಾನು ಈ ಥರ ಸ್ಮಾಲ್ ಬೇಬಿ ಬೀಡ್ಸ್ ಇರುತ್ತಲ್ಲ, 0 ಸೈಜ್ ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ದಪ್ಪ ಬೀಡ್ಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಆದಷ್ಟು ಚಿಕ್ಕದಾಗಿರೋ ಬೀಡ್ಸನ್ನು ನಾನು ಈ ಡಿಸೈನ್ಗೆ ತೊಗೊಂಡಿದ್ದೀನಿ. ಈ ಥರ ಬರುತ್ತೆ. ಡಬಲ್ ಕಲರಲ್ಲಿ ಬರುವಂಥ ಸಾರಿ ಕುಚ್ಚು, ಗ್ರ್ಯಾಂಡ್ ಆಗಿರುವಂಥ ಸಾರಿ ಕುಚ್ಚು ಡಿಸೈನು. ಸಿಲ್ಕ್ ಸ್ಯಾರೀಸ್ಗಳಿಗೆ, ಮೈಸೂರು ಸಿಲ್ಕ್ ಸ್ಯಾರೀಸ್ ಇರ್ಬೋದು, ಕಾಟನ್ ಸಿಲ್ಕ್ ಸ್ಯಾರೀಸ್ ಇರ್ಬೋದು, ಎಲ್ಲ ಥರ ಸಿಲ್ಕ್ ಸ್ಯಾರೀಸ್ಗಳಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಸಾರಿ ಕುಚ್ಚು. ಈ ಡಿಸೈನ್ನ ಹೆಂಗೆ ಹಾಕೋದು ಡಬಲ್ ಕಲರಲ್ಲಿ ಅಂತ ಇವತ್ತು ನಿಮಗೆ ಡೆಮೋನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಸಾರಿ ಕುಚ್ಚಿಗೂ ಇನ್ನೊಂದು ಸಾರಿ ಕುಚ್ಚಿಗೂ 1.5 ಇಂಚಷ್ಟು ಡಿಫ್ರೆನ್ಸನ್ನು ಬಿಟ್ಟು ಬೇಸ್ ಕಲರ್ ಥ್ರೆಡ್ಡನ್ನು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡಿದ್ದೀವಲ್ವ, ಅದನ್ನು ಇಲ್ಲಿಗೆ ಪೋಣಿಸ್ಕೊಡ್ತಾ ಇದ್ದೀನಿ. ಸೊ ಎಂಡಲ್ಲಿ ಒಂದು ನಾಟ್ ಕೂಡ ಹಾಕ್ಕೊಂಡಿರ್ತೀನಿ. ಯಾಕೆಂದರೆ ನಾವು ಬೀಡ್ಸ್ನ ಪೋಣಿಸ್ಬೇಕಾದ್ರೆ ಈಸಿಯಾಗಿರುತ್ತೆ ಅಂತ, ಬಿಚ್ಕೊಂಬರಲ್ಲ ಅಂತ ಎಂಡಲ್ಲಿ ಒಂದು ನಾಟನ್ನು ಹಾಕಿ ಆ ನಾಟ್ ಮಧ್ಯದಲ್ಲಿ ನೀಡಲ್ನ ಈ ಥರ ಇನ್ಸರ್ಟ್ ಮಾಡಿ ಒಂದು ಕ್ಲಾತ್ಗೂ ಕೂಡ ನಾಟ್ ಹಾಕ್ಕೊಂಡ್ಬಿಡ್ತೀನಿ. ಸೊ ಈ ಥರ ನಾಟ್ ಹಾಕ್ಕೊಂಡ್ರೆ ಜರ್ಗೋದಿಲ್ಲ ಮತ್ತು ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ 1 ಇಂಚಷ್ಟು ನಾನು ಕಾರ್ಡ್ಬೋರ್ಡನ್ನು ಸಪೋರ್ಟ್ಗಾಗಿ ತಗೋತಾ ಇದ್ದೀನಿ. ಫಿಂಗರಲ್ಲೂ ಕೂಡ ಬೇಕಾದ್ರೆ ಇದನ್ನು ಹಾಕ್ಬೋದು. ಆದರೆ ನಾವು ಬೀಡ್ಸ್ನ ಪೋಣಿಸ್ಬೇಕಾದ್ರೆ ಕಂಫರ್ಟಬಲ್ ಆಗಿರಲಿ ಅಂತ ನಾನು ಒಂದು ಕಾರ್ಡ್ಬೋರ್ಡನ್ನು ತೊಗೊಂಡಿದ್ದೀನಿ. ಈಗ ಈ ನೀಡಲ್ಗೆ ನಾನು ಸ್ಮಾಲ್ ಸೈಜ್ದು ಬೀಡ್ಸ್ ಏನು ತೋರಿಸಿದ್ದೆ ಅದನ್ನು 4 ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೀಡ್ಸ್ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಬೀಡ್ಸ್ನ ಕೂಡ ಇದಕ್ಕೆ ನೀವು ಹಾಕೋಬೋದು. ನಾನು ಇದಕ್ಕೆ 4 ಬೀಡ್ಸನ್ನು ಹಾಕ್ಕೊಂಡಿದ್ದೆ. 4 ಬೀಡ್ಸ್ನ ಹಾಕ್ಕೊಂಡು ಬೀಡ್ಸ್ನ ಮೇಲೆ ಪುಷ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಇದನ್ನು ಕಾರ್ಡ್ಬೋರ್ಡ್ ಸಪೋರ್ಟ್ನ ನಾವು ಎಡ್ಜ್ಗೆ, ಸ್ಯಾರಿ ಎಡ್ಜ್ಗೆ ಆದಷ್ಟು ಲೂಸಾಗಿ ಇಟ್ಕೊಳ್ಳೋಣ. ಟೈಟಾಗಿ ಇಟ್ಕೊಂಡ್ರೆ ಎಳ್ದಂಗೆ ಆಗುತ್ತೆ. ಸೊ ಹೀಗೆ ಬೀಡ್ಸ್ನ ಕೆಳಗಡೆ ಶಿಫ್ಟ್ ಮಾಡಿಕೊಂಡು ನಾನು ಥ್ರೆಡ್ನ ರೋಲ್ ಮಾಡ್ಕೋತೀನಿ ಕಾರ್ಡ್ಬೋರ್ಡ್ಗೆ ಸುತ್ತಕೊಂಡು. ಮತ್ತು ನಾವು ನಾಟ್ ಎಲ್ಲಿ ಹಾಕ್ಕೊಂಡಿರ್ತೀವಲ್ವ ಅದೇ ಜಾಗದಲ್ಲೇ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಬರೋಣ. ಸೊ ಇವಾಗ ಕಾರ್ಡ್ಬೋರ್ಡ್ಗೆ ಒಂದು ಸರಿ ಸುತ್ತಕೊಂಡಿದ್ದೀನಿ. ಇದೇ ರೀತಿ ಮತ್ತೆ 4 ಬೀಡನ್ನು ಇದಕ್ಕೆ ಪೋಣಿಸ್ಕೊತಾ ಇದ್ದೀನಿ. ಬೀಡ್ಸ್ ಜಾಸ್ತಿ ಬೇಕು ಅನ್ನೋರು ಬೇಕಾದ್ರೆ ಇದಕ್ಕೆ ಜಾಸ್ತಿ ಬೀಡ್ಸ್ನ ಕೂಡ ಹಾಕೋಬೋದು. 3 4 ಬೀಡ್ಸನ್ನು ಪೋಣಿಸ್ಕೊಂಡು ಇದನ್ನು ಮೇಲೆ ತೊಗೊಂಡು ಬರ್ತೀನಿ. ಸೊ ಫಸ್ಟೇ ನಾವು ನಾಟ್ ಹಾಕೊಳ್ಳೋದ್ರಿಂದ ಇದು ಕಂಫರ್ಟಬಲ್ ಆಗಿ ಹಾಕೋಬೋದು ಈ ಥರ. ಈಗ ಈ 4 ಬೀಡ್ಸ್ನ ಇಲ್ಲಿ ಎಡ್ಜ್ಗೆ ಹಿಂಗೆ ಇಟ್ಕೊಂಡು ಮತ್ತೆ ಕಾರ್ಡ್ಬೋರ್ಡ್ಗೆ ರ್ಯಾಪ್ ಮಾಡಿಕೊಂಡು ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಮತ್ತೆ ಚುಚ್ಚಿ ಥ್ರೆಡ್ನ ಮೇಲೆ ಕೇಳ್ಕೊಂಬಿಡ್ಬೇಕು. ಥ್ರೆಡ್ನ ಮೇಲೆ ಕೇಳ್ಕೊಂಡು ಬಂದು ಮತ್ತೆ 4 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು 10 ಟೈಮ್ಸ್ ಆ್ಯಡ್ ಮಾಡ್ಕೋತೀನಿ. 10 ಸರಿ ಈ ಥರ 4 ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು 10 ಸರಿ ಬೀಡ್ ಆ್ಯಡ್ ಮಾಡ್ಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈಗ ನಾನು ಇದಕ್ಕೆ 9 ಸರಿ ಬೀಡನ್ನ ಹಾಕಿ 4 ಬೀಡನ್ನ ಹಾಕಿ 9 ಸರಿ ಸುತ್ತಕೊಂಡಿದ್ದೀನಿ. ಈಗ 10ನೇ ಸರಿಗೆ ಸುತ್ಕೊಳ್ತಾ ಇದ್ದೀನಿ. ಸೊ ಈಗ 10ನೇ ಸರಿಗೆ ಮತ್ತೆ 4 ಬೀಡನ್ನ ಪೋಣಿಸ್ಕೊತಾ ಇದ್ದೀನಿ. 3 4. ಸೊ ಇದು ಲಾಸ್ಟ್ 10th ಟೈಮು ರಿಂಗನ್ನು ಸುತ್ಕೋತಾ ಇದ್ದೀನಿ, ಥ್ರೆಡ್ಡನ್ನು ಬೀಡ್ ಹಾಕಿ. ಸೊ ಇದು ಹಾಕಿದ್ರೆ 10ನೇ ಸರಿ ಆಗುತ್ತೆ. ಸೊ ಇದು 10ನೇ ಸರಿಗೆ ಈ ಥರ ಬೀಡನ್ನ ಸುತ್ತಕೊಂಡು ಮೇಲೆ ಸೇಮ್ ಒಂದೇ ಜಾಗದಲ್ಲೇ ನಾವು ನೀಡನ್ನು ಚುಚ್ಕೋತಾ ಬರಬೇಕಾಗತ್ತೆ. ಸೊ ಇವಾಗ 10 ಸರಿ ಸುತ್ಕೊಂಡಿದ್ದೀನಿ.
ನೆಕ್ಸ್ಟ್ ಈಗ ಈ ಥ್ರೆಡ್ಡಿನ ಹಿಂದೆ ಕಾರ್ಡ್ಬೋರ್ಡ್ ಹಿಂದಕ್ಕೆ ಇದನ್ನು ತಗೊಂಡು ಹೀಗೆ ಹಿಡ್ಕೊಂಡು ನಿಧಾನವಾಗಿ ಈ ಕಾರ್ಡ್ಬೋರ್ಡನ್ನು ಆಚೆ ತಗೋತೀನಿ. ಸೊ ಇವಾಗ ಕಾರ್ಡ್ಬೋರ್ಡನ್ನು ಆಚೆ ತಗೊಂಡ್ಮೇಲೆ ನಾರ್ಮಲ್ ನೀಡಲ್ಗೆ ಗೋಲ್ಡನ್ ಥ್ರೆಡ್ನ ಪೋಣಿಸ್ಕೊಂಡಿದ್ದೀವಲ್ಲ ಅದನ್ನು ತಗೊಂಡು ಇಲ್ಲಿ ಮಧ್ಯದಲ್ಲಿ ನಾವು ನೀಡಲ್ನ ಪಾಸ್ ಮಾಡಿಕೊಂಡು ಈಗ ಇದಕ್ಕೆ ನಾಟ್ ಹಾಕ್ಕೊಳ್ಳೋಣ. ಒಂದು 3 to 4 ಟೈಮ್ಸು ಸ್ಟಿಫಾಗಿ ಕೂತ್ಕೊಳ್ಳೋ ಹಾಗೆ ನಾಟ್ನ ಹಾಕ್ಕೊಳ್ಳೋಣ. ಸೊ ಒಂದಾಯಿತು, ನಾನು ರೆಗ್ಯುಲರ್ ಆಗಿ 3 to 4 ಟೈಮ್ಸ್ ಹಾಕ್ತೀನಿ. 2 ಆಯಿತು, 3, 4, 5 ಸರಿ ನಾಟ್ನ ಹಾಕ್ಕೊಂಡು ಈಗ ಇದನ್ನು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ಗೋಲ್ಡನ್ ಥ್ರೆಡ್ ನಾವು ನಾಟ್ ಹಾಕಿರ್ತೀವಲ್ವ, ಅದ್ರ ಒಳಗಡೆ ನೀಡನ್ನು ಪುಷ್ ಮಾಡಿ ನೀಡನ್ನು ಎಳ್ಕೊಂಡು ಬರೋಣ. ನಾಟ್ ಆಗುತ್ತೆ ಅವಾಗ ಅದು. ನೆಕ್ಸ್ಟ್ ಈಗ ನಾವು ಈ ಥ್ರೆಡ್ ಏನಿರುತ್ತೆ ಮತ್ತು ಈ ಗೋಲ್ಡನ್ ಥ್ರೆಡ್ ಏನಿರುತ್ತೆ ಇದನ್ನು ಟ್ರಿಮ್ ಮಾಡ್ಕೊಂಬಿಡೋಣ. ನೋಡಿ ಈ ಕಡೆ ಹೀಗೆ ಇಟ್ಕೊಂಡು ಇಲ್ಲಿ ಟ್ರಿಮ್ ಮಾಡ್ಕೊಂಬಿಡೋಣ. ನಾಟ್ ಹಾಕಿರ್ತೀವಲ್ವ, ಸ್ವಲ್ಪ ಥ್ರೆಡ್ ಬಿಟ್ಬಿಟ್ಟು ಟ್ರಿಮ್ ಮಾಡ್ಕೊಳ್ಳೋಣ. ಸೊ ಇದು ಫಸ್ಟ್ ಸ್ಟೆಪ್ ಆಯಿತು. ಫಸ್ಟ್ ಸ್ಟೆಪ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಬೀಡ್ಸ್ನೆಲ್ಲ ಮುಂದಕ್ಕೆ ತೊಗೊಳ್ಳೋಣ, ಕೆಲವೆಲ್ಲ ಹಿಂದಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಮುಂದಕ್ಕೆ ಈ ಥರ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ನಾವು ಈ ಥರ ದಪ್ಪ ಕುಚ್ಚು ಹಾಕೋಕ್ಕೆ 80 ಸ್ಟ್ರ್ಯಾಂಡ್ಸು 40 + 40, ಈ ಕಡೆ 40 ಇದೆ, ಈ ಕಡೆ 40 ಇದೆ, 80 ಸ್ಟ್ರ್ಯಾಂಡ್ಸ್ನ ನೀಡಲ್ನ ಪೋಣಿಸ್ಕೊಂಡು ದಾರನ ಮೇಲಕ್ಕೆ ಎಳ್ಕೊಳ್ಳೋಣ. ಇದು ಥಿಕ್ನೆಸ್ ಇದ್ದಷ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟು ಥಿಕ್ನೆಸ್ ಬೇಡ ಅಂದರೆ ನೀವು 60 ಸ್ಟ್ರ್ಯಾಂಡ್ಸ್ ಕೂಡ ತೊಗೋಬೋದು, 67 ಕೂಡ ತೊಗೋಬೋದು ಇದಕ್ಕೆ. ನೆಕ್ಸ್ಟ್ ಈಗ ಇದನ್ನು ಫುಲ್ಲು ನಿಧಾನಾಗಿ ಈ ಥರ ಮೇಲಕ್ಕೆ ತೊಗೋತೀನಿ. ಈ ಥರ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ನೋಡಿ, ಬ್ಯಾಕ್ ಸೈಡಿಂದ ಈ ಥರ ಹಿಡ್ಕೊಂಡು ಯಾವ ಲೆಂತ್ಗೆ ಬೇಕೋ ನೋಡಿ ಅದ್ರ ಮೇಲೆ ಈ ಮೇಲಿರೋ ದಾರನೂ ಕೂಡ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದನ್ನು ಈ ಥರ ಇಟ್ಕೊಂಡು ಇಲ್ಲಿಂದ ಒಂದು ತಂಬಷ್ಟಿದ್ರೆ ಸಾಕು ಲೆಂತ್. ಇನ್ನೂ ಶಾರ್ಟ್ ಬೇಕಿದ್ರೂ ಕೂಡ ನೀವು ಮಾಡ್ಕೋಬೋದು, ಆದರೆ ನಾನು ಯೂಶ್ವಲಿ ಒಂದು ಫಿಂಗರ್ ಅಷ್ಟು ಗ್ಯಾಪ್ ಇಟ್ಕೊಂಡು ಈಗ ಇದನ್ನು ಟ್ರಿಮ್ ಮಾಡ್ಕೊಂಬಿಡೋಣ. ಆದರೆ ಇದು ಟ್ರಿಮ್ ಮಾಡೋಕ್ಕೆ ಮುಂಚೆ ನೋಡಿ, ಇದು ಸಪ್ರೇಟ್ ಮಾಡಿ ಇಟ್ಕೊಂಡಿರಬೇಕು. ನಾವು ನಾಟ್ ಹಾಕಿರೋದು ಸಪ್ರೇಟ್ ಮಾಡಿ ಮತ್ತು ಬೇರೆ ಕಲರ್ದು ಸಪ್ರೇಟ್ ಮಾಡಿ ಈ ಥರ ಸ್ವಲ್ಪ ದೂರ ಇಟ್ಕೊಂಡು ಒಂದು ಫಿಂಗರ್ ಅಷ್ಟು ಗ್ಯಾಪ್ ಬಿಟ್ಟು ಇದನ್ನು ನೀಟಾಗಿ ನಿಧಾನಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ಆದರೆ ಹುಷಾರಾಗಿ ಟ್ರಿಮ್ ಮಾಡ್ಕೊಳ್ಳಿ, ಗ್ರೀನ್ ಕಲರ್ ದಾರ ಇದಕ್ಕೆ ಸಿಗಬಾರ್ದು. ಈ ರೀತಿಯಾಗಿ ಟ್ರಿಮ್ ಮಾಡ್ಕೊಂಡ್ಮೇಲೆ ಈಗ ಇದು ಸ್ವಲ್ಪ ಈ ಥರ ಬಿಟ್ಟರೆ ಇದು ಹೀಗೆ ಬರುತ್ತೆ. ಅಲ್ಲಾಡಿಸ್ದಿರ ಇದನ್ನು ಹಾಗೆ ಅಡ್ಜಸ್ಟ್ ಮಾಡಿ ಈ ಥ್ರೆಡ್ ಮೇಲೆ ಇಟ್ಟು ಈ ರೀತಿಯಾಗಿ ಇಟ್ಕೊಂಡು ಮತ್ತು ಇವಾಗ ಗೋಲ್ಡನ್ ಥ್ರೆಡ್ಡಿಂದ ನಾಟ್ಗಳನ್ನ ಹಾಕ್ಕೊಂಬಿಡೋಣ. ಸೊ ಇದನ್ನು ಸ್ಟಿಫಾಗಿ ಈ ಥರ ಹಿಡ್ಕೊಂಡಿರಬೇಕು, ಬಿಡಬಾರ್ದು. ಗಟ್ಟಿಯಾಗಿ ಹಿಡ್ಕೊಂಡು ನಿಧಾನಾಗೆ ಮಾಡ್ಕೋಬೋದು ಆರಾಮ್ಸೆ. ಇವಾಗ ಮಧ್ಯದಲ್ಲಿ ನಾನು ಗೋಲ್ಡನ್ ಥ್ರೆಡ್ ನೀಡಲಿರುತ್ತಲ್ಲ ಅದನ್ನು ಪೋಣಿಸ್ಕೊಂಡು ದಾರನ ಎಳ್ಕೊಂಡು ಬಂದು ಗೋಲ್ಡನ್ ಥ್ರೆಡ್ ಕೂಡ ನಾವು ಹಾಗೆ ಹಿಡ್ಕೊಂಡು ನೆಕ್ಸ್ಟ್ ಈಗ ಇದಕ್ಕೆ ಒಂದು 5 ಟೈಮ್ಸು ನಾಟ್ ಹಾಕೋತೀನಿ. 1, 5 ಸರಿ ನಾಟನ್ನು ಹಾಕೊಂಡ್ಮೇಲೆ ಇದನ್ನು ಮತ್ತೆ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವು ನಾಟ್ ಹಾಕಿರ್ತೀವಲ್ವ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಮತ್ತು ಒಂದು ನಾಟ್ ಹಾಕ್ಕೊಂಡು ಥ್ರೆಡ್ನ ಎಳ್ಕೊಳ್ಳೋಣ. ಸೊ ಇದು ಸ್ಟಿಫಾಗಿ ಇರುತ್ತೆ. ನೆಕ್ಸ್ಟ್ ಈಗ ಇದೇ ಗೋಲ್ಡನ್ ಥ್ರೆಡ್ಡನ್ನು ಇಲ್ಲಿ ಪಕ್ಕದಲ್ಲಿ ನಾಟ್ ಹಾಕಿರ್ತೀವಲ್ವ ಅದರ ಪಕ್ಕದಲ್ಲಿ ಕ್ಲಾತ್ಗೆ ಕೆಳಗಡೆ ಗೋಲ್ಡನ್ ಥ್ರೆಡ್ ಎಲ್ಲಿ ಬಂದಿರುತ್ತೆ ಅಲ್ಲೇ ಲಾಕ್ ಹಾಕೊಳ್ಳೋಣ ಒಂದು ಸರಿ. ಈ ಸಿಲ್ಕ್ ಥ್ರೆಡ್ನೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಒಂದು ಸರಿ ಈ ಥರ ನಾಟ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ ನಾನು 2 ಬೀಡನ್ನು ಪೋಣಿಸ್ಕೋತೀನಿ. 2 ಬೀಡನ್ನು ತಗೊಂಡು ಇದನ್ನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಈ ಥರ ಮುಂದಕ್ಕೆ ತಳ್ಕೊಂಡು ಈ ಥರ ಹಿಂಗೆ ಆದಷ್ಟು ಹತ್ತಿರ ಇಲ್ಲಿ ಎಳ್ಕೊಂಡು ಇಲ್ಲಿ ಬೀಡ್ ಇಲ್ಲಿ ನಾವು ರೆಡ್ ಕಲರು ಏನು ಕುಚ್ಚು ಹಾಕ್ಕೊಂಡಿರ್ತೀವಲ್ವ ಅದ್ರ ಪಕ್ಕದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ಥರ ಎಳ್ಕೊಳ್ಳೋಣ. ಸೊ ಇಲ್ಲಿ ಬೀಡ್ ಲಾಕ್ ಆಗುತ್ತೆ. ಸೊ ಮತ್ತೆ ಈಗ 2 ಬೀಡ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಒಳಗಡೆ ನೀಡಲ್ನ ಪೋಣಿಸ್ಕೊಂಡು ತಗೊಳ್ಳೋಣ. ಈ ಥರ ಪೋಣಿಸ್ಕೊಂಡ್ಮೇಲೆ
ಸೊ ಇವಾಗ ಮಧ್ಯದಲ್ಲಿ ನಾನು 3 ಬೀಡನ್ನು ತಗೋತೀನಿ. ಸೊ 3 ಬೀಡನ್ನು ನೀಡಲ್ಗೆ ಮುಣಿಸ್ಕೊಂಡು ಫಸ್ಟ್ 2 ಬೀಡ್ ಹಾಕ್ಕೊಂಡ್ಮೇಲೆ ಮತ್ತೆ 3 ಬೀಡನ್ನು ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಅಲ್ಲಿಗೆ ಕ್ಲಾತ್ಗೆ ಇನ್ಸರ್ಟ್ ಮಾಡಿ ಎಳ್ಕೊತೀನಿ, ಅದು ಲಾಕ್ ಆಗುತ್ತೆ. ಮತ್ತು ನಾವು ಇವಾಗ 2 ಬೀಡ್ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಮತ್ತು ಈ 3 ಬೀಡ್ಸ್ ಒಳಗಡೆ ಪಾಸ್ ಮಾಡ್ಕೊಳ್ಳೋಣ. ಪಾಸ್ ಮಾಡಿಕೊಂಡು ದಾರನ ಎಳ್ಕೊತೀನಿ. ಸೊ ಈಗ ನೆಕ್ಸ್ಟ್ ಈಗ ಮತ್ತೆ ಇನ್ನೂ 2 ಬೀಡ್ಸ್ನ ಹಾಕೊಳ್ಳೋಣ. ಈಗ ಕುಚ್ಚು ಎಡ್ಜ್ ಇರುತ್ತಲ್ವ, ಅಂದರೆ ಇಲ್ಲಿ ಗೋಲ್ಡನ್ ಥ್ರೆಡ್ ನಾಟ್ ಹಾಕಿರ್ತೀವಿ, ಅದ್ರ ಪಕ್ಕದಲ್ಲೇ ಕ್ಲಾತ್ಗೆ ಚುಚ್ಕೊಳ್ಳೋಣ. ಚುಚ್ಕೊಂಡು ಈ ಥರ ಫಿಂಗರ್ ಮೇಲೆ ಇಟ್ಕೊಂಡು ಎಳ್ಕೊಂಡ್ರೆ ಆ ಕುಚ್ಚಿಗೆ ಸಿಕ್ಕಾಕೊಳ್ಳಲ್ಲ, ನೀಟಾಗಿ ಬರುತ್ತೆ ನೀಡಲು. ಸೊ ಈ ಥರ ಸೈಡಲ್ಲಿ ಇಟ್ಕೊಂಡು ಎಳ್ಕೊತೀನಿ. ಸೊ ಇಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಇವಾಗ 3 ಬೀಡ್ ಹಾಕಿರ್ತೀವಲ್ಲ ಬ್ಯಾಕ್ ಸೈಡು, ಅದ್ರ ಹತ್ರ ನೀಡನ್ನು ಹಾಕ್ಕೊಂಡು ಇನ್ನೊಂದು ಸರಿ 2 ಬೀಡ್ ಒಳಗಡೆ ಲಾಕ್ ಮಾಡಿ ಥ್ರೆಡ್ನ ಎಳ್ಕೊಂಡು ಬರ್ತೀನಿ. ಸೈಡಿಗೆ ಬಂದ ಮೇಲೆ ಇಲ್ಲಿ ಕ್ಲಾತ್ಗೂ ಕೂಡ ಗೋಲ್ಡನ್ ಥ್ರೆಡ್ನ ಒಂದು ಸರಿ ಲಾಕ್ ಮಾಡ್ಕೊತೀನಿ. ರೀತಿಯಾಗಿ ನಾಟ್ನ ಹಾಕ್ಕೊಂಡು ನೆಕ್ಸ್ಟ್ ಈಗ ಟ್ರಿಮ್ ಮಾಡ್ಕೊಂಬಿಡೋಣ ಥ್ರೆಡ್ನ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ನಿಮ್ಮ ಸಾರಿನಾದರೂ ಕಾಂಟ್ರಾಸ್ಟ್ ಕಲರಲ್ಲಿ ಇದ್ದರೆ ಖಂಡಿತ ಈ ಡಿಸೈನ್ನ ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ. ಈಸಿಯಾಗಿ 1 ಅವರಿಂದ 2 ಅವರ್ಸ್ ಒಳಗಡೆ ಆರಾಮ್ಸೆ ಹಾಕ್ಬಿಡ್ಬೋದು. ಆದರೆ ಸಾರಿ ಕೂಡ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ ನೀವು ಒಂದು 450 to 500 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೀದಿರ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶಾ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ. ಮತ್ತಷ್ಟು ಹೆಚ್ಚೆಚ್ಚು ಬ್ರೈಡಲ್ ಡಿಸೈನ್ ಸಾರಿ ಕುಚ್ಚೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.